ವೆಲ್ಕಮ್ ಟು ಮಂಜಮ್ಮನ ಅಡ್ಡ. ಇವತ್ತಿನ ಸ್ಪೆಷಲು ಚಿಕನ್ ವೈಟ್ ಪಲಾವ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಚಿಕನ್, ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಇದು ಒಗ್ಗರಣೆಗೆ ಮಸಾಲಗಳು. ಆಮೇಲೆ ಮ್ಯಾರಿನೇಟ್ಗೆ ಸ್ವಲ್ಪ ಮೊಸರು, ಮತ್ತು ಚಿಲ್ಲಿ, ಆನಿಯನ್, ಟೊಮೆಟೊ ಒಗ್ಗರಣೆಗೆ. ಇದೊಂದು ಮಸಾಲೆಗಳು ಖಡಾ ಮಸಾಲ ನಾವು ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಬಿರಿಯಾನಿಗೆ ಹಾಕಿ. ಸ್ಟವ್ ಹಚ್ಕೊಂಡ್ಬಿಡೋಣ. ಧನಿಯಾ, ಚಕ್ಕೆ, ಇದು ಕಲ್ಲು ಹೂವು ಸ್ವಲ್ಪ, ಜಾಕಾಯಿ ಸ್ವಲ್ಪ, 4 ಏಲಕ್ಕಿ, ಸೋಂಪು ಕಾಳು, ಮೆಣಸು ಮತ್ತು ಇದು ಪಲಾವ್ ಎಲೆ. ಈ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಒಗ್ಗರಣೆ ಮಾಡಲಿಕ್ಕೆ. ಎಣ್ಣೆ ಹಾಕೋಣ. ಸ್ವಲ್ಪ ಮಸಾಲೆಗಳು ಹಾಕೋತಾ ಇದ್ದೀನಿ ಒಗ್ಗರಣೆಗೆ: ಸೋಂಪು ಕಾಳು, ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ, ಒಂದು ಇದು ಮೊಗ್ಗು, 2 ಏಲಕ್ಕಿ ಕೂಡ ಹಾಕೋತಾ ಇದ್ದೀನಿ. ಮ್ಯಾರಿನೇಟ್ ಮಾಡಲಿಕ್ಕೆ ಚಿಕನ್ಗೆ ಸ್ವಲ್ಪ ಉಪ್ಪು, ಫ್ರೈ ಮಸಾಲ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದೊಂದು ಸ್ಪೂನ್ ಹಾಕಿ ಮ್ಯಾರಿನೇಟ್ ಮಾಡ್ತಾ ಇದ್ವಿ. ಇದಕ್ಕೆ ಹಾಕ್ತಾ ಇದ್ದೀನಿ 2 ಸ್ಪೂನು. ಮನೇಲಿ ರುಬ್ಬಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನ್. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಒಂದು 1/4 ಗಂಟೆ ಇಲ್ಲ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಮ್ಯಾರಿನೇಟ್ ಮಾಡಿದೆ ಚಿಕನ್ನು ಒಂದು 30 ಮಿನಿಟ್ಸ್ ಇಟ್ಟರೆ ಸಾಕು. ಈ ಒಗ್ಗರಣೆಗೆ ಮಸಾಲ ಹಾಕಿದ್ದೀನಿ ನಾನು. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಹೆಚ್ಚಿರೋ ಅಂಥದ್ದು. ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನೂ ಹಾಕ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಹಾಕೋಣ ಸ್ವಲ್ಪ, ಕೊತ್ತಂಬರಿ ಒಂದು ಹಿಡಿ, ಪುದೀನ ಒಂದು ಹಿಡಿ. ಮೂರನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಚಿಕನ್ ಹಾಕ್ತೀನಿ, ಮ್ಯಾರಿನೇಟ್ ಆಗಿರೋಂಥ ಚಿಕನ್ ಹಾಕ್ತೀನಿ. ಇದಕ್ಕೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ, ಮನೆಯಲ್ಲೇ ಮಾಡಿರೋದು ಇದು. ಈಗ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ 1/4 ಗಂಟೆ ಬೇಯಲಿಕ್ಕೆ ಬಿಡೋಣ. ನಾನು ಆಲ್ರೆಡಿ ಚಿಕನ್ ಉಪ್ಪು ಹಾಕಿದ್ದೀನಿ, ನೋಡ್ಕೊಂಡು ಉಪ್ಪು ಹಾಕೋದು. ಈ ಹುರಿದಿರೋ ಅಂಥ ಡ್ರೈ ಮಸಾಲಾನ ಒಂದು 2 ಸ್ಪೂನ್ ಹಾಕೋತಾ ಇದ್ದೀನಿ. ಚಿಕನ್ ಒಂದು ಅರ್ಧ ಭಾಗ ಬೆಂದಿದೆ, ಈ ಹಂತದಲ್ಲಿ ಹಾಕೋತಾ ಇದ್ದೀನಿ ನಾನು. ಚಿಕನ್ ಆಲ್ಮೋಸ್ಟ್ 50% ಬೆಂದಿದೆ. ನೀರು ಹಾಕ್ಕೊಳ್ಳೋಣ. ಅಕ್ಕಿ ಹಾಕೋಣ. ಹಾಕ್ತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೆಥಿನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಕಸೂರಿ ಮೆಥಿನ ಸ್ವಲ್ಪ ಕ್ರಶ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಲೈಟಾಗಿ. ಬಿರಿಯಾನಿ ರೆಡಿ ಆಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೊಂದು ಮುಚ್ಕೊಡ್ಲಾ ಇನ್ನೊಂದು ಸ್ವಲ್ಪ ಬಿರಿಯಾನಿ. ಅಯ್ಯೋ ಅಕ್ಕ, ನೀವು ಸುಮ್ಮನೆ ಇದ್ರೆ ಸರಿ.